ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್ ಎಂಕೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಗ್ರಾಮದಲ್ಲಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಗ್ರಾಮದ ಅವ್ಯವಸ್ಥೆಗಳ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳು ಕಟ್ಟಡಗಳು ಬಿರುಕು ಬಿಟ್ಟಂತಾಗಿದ್ದು, ಮಕ್ಕಳಿಗೆ ಸರಿಯಾದ ಸೌಲಭ್ಯಗಳಿಲ್ಲ, ಶಾಲೆಗೆ ಹೋಗಲು ರಸ್ತೆ ಒಳಚರಂಡಿಯ ವ್ಯವಸ್ಥೆಗಳು ಸರಿಯಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಂದು ಬಂದೋಬಸ್ತ್ ಇಲ್ರಿ ಸಾಲಿದ ಸರ್. ಮಕ್ಕಳ ಶಾಲ್ಯಾಗ ಓದಾಕ ಇದ್ದ ಕರೆಕ್ಟ್ ಐತ್ರಿ. ಮಕ್ಕಳಿಗೆ ಆಡಾಕ ಎಲ್ಲ ಆಟವ್ರಿ. ಮನೆ ಹೋಗ್ಬೇಕ್ರಿ, ಕಂಪೌಂಡ್ ಆಗ್ಬೇಕು ಶಾಲಿಗೆ. ಮಕ್ಕಳಿಗೆ LKGದಿಂದ 6ನೇ ತಮರ ಶಾಲೆ ಆಗ್ಬೇಕು ನಮ್ಮ ಊರಾಗ. ಇಷ್ಟೇ ಸರ್ ಹೇಳೋದಂದ್ರೆ. ಏನಂತಾರೆ ಇವ್ರು? ಮನೆ ಪಕ್ಕ ಬಿಲ್ ಮಾಡ್ಕೊಂಡು ಮನೆ ಜಗ ಮಾಡ್ಕೊಂಡು ಅಂತಾರೆ. ಮತ್ತೇನು ಮಾಡ್ತಾರೆ ಸರ್ ಇವ್ರೆ? ಹಾಂ, ಮನೆ ಕೇಳೋ ಸರ್. ಅಲ್ಲಿ ಮಕ್ಕಳು ಓದ್ಬೇಕು, ಹೆಂಗೆ ನೋಡ್ಬಾರಿ ಶಾಲೆ ಹುಡ್ಬಾರಿ ಸರ್. ಹೋಗಕ್ಕೆ ಜಾಗ ಐತಿ, ಗಾಡಿ ನಿಂದಿರ್ತಾರೆ ಸರ್ ಶಾಲ್ಯಾಗ. ಟಾಟಾ ಐಸಿ ನಿಂದಿರ್ತಾರೆ ಸರ್ ಶಾಲ್ಯಾಗ. ಕಂಪೌಂಡ್ ಟ್ರ್ಯಾಕ್ಟರ್ ನಿಂದಿರ್ತಾರೆ, ದನ ಕಟ್ತಾರೆ. ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಿರೇನ್ರಿ? ಗಮನಕ್ಕೆ ಇಲ್ರಿ ಸರ್. ಯಾರಿಗೆ ಏನು ಸರ್ ಕೇಳಿರಲ್ಲ ಸರ್. ಜಾಗ ತೆರವುಗೊಳಿಸಿ ಉದ್ದಾರ ಮಾಡಿಕೊಂಡು ಗೌರ್ಮೆಂಟ್ ಉದ್ದಾರ ಅಂತ ಹೇಳಿದ್ರಿ. ಉದ್ದಾರ ಮಾಡಿದ್ರಿ, ಉದ್ದಾರ ಮಾಡ್ಯಾರ. ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮಾಹಿತಿಯನ್ನ ನೀಡಿದ್ರೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಇದೀಗ ಚಿಲ್ಲೂರು ಗ್ರಾಮದಲ್ಲಿ ಸುಮಾರು 90 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರದ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಹಕ್ಕುಪತ್ರಗಳನ್ನು ವಿತರಿಸಿದ್ದಾರೆ. ಆದರೆ ಗ್ರಾಮದಲ್ಲಿ ಮೂಲಭೂತ ಸಮಸ್ಯೆಗಳ ಬಗೆಹರಿಸದೆ ಹಕ್ಕುಪತ್ರವನ್ನು ವಿತರಣೆ ಮಾಡುತ್ತಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಲ್ಲದೆ ಈ ಹಕ್ಕುಪತ್ರ ಕಾರ್ಯಕ್ರಮದಲ್ಲಿ ಕೆಲ ಫಲಾನುಭವಿಗಳಿಂದ ಹಣವನ್ನು ಪಡೆದುಕೊಳ್ಳಲಾಗುತ್ತಿದೆ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಕಡೆ ಹೋದ್ರ ಒಬ್ಬಂಗೆ ಹೇಳ್ರಿ, ನೀವು ಬರಬೇಡ್ರಿ, ಅವ್ನಿಗೆ ಕಳಿಸ್ರಿ ಅಂತಾರೆ. ಶಾಲಿ ಎಮ್ಮೆಲ್ ಶಾಸಕರ ಅಂತಾರ್ರಿ. ಯಾರು ಶಾಸಕರ ನಾವು ಓಟ್ ಹಾಕೋದು? ಯಾರು ಹಾಕಿ? ನಾವು ಹಾಕೊಂಡು ಓಟ್ ಅವ್ರು ಹಾಕೇವಿ. ಒಂದು ನೋಡ್ರಿ ಮಾಡಿ ಡೆಮೋಲೇಷನ್ ಮಾಡಿಸ್ಬೇಕ್ರಿ. ಅದು ಮ್ಯಾಲ್ ಪ್ಲಾಸ್ಟರ್ ಮಾಡಿ ಬಣ್ಣ ಹಚ್ಚಿ ಹಿಡ್ತಾರೆ. ಹುಡುಗರು ಸತ್ರ ಯಾರು ಜವಾಬ್ದಾರಿ? ಅವ್ರ ಹುಡುಗರು ಆರಾಮ್ ಇರ್ತಾರೆ. ನಮ್ಮ ಹುಡುಗರು ಸತ್ರ ಯಾರು ಕೊಡ್ತಾರ್ರಿ? ಅವ್ರು ತಂದು ಕೊಡ್ತಾರೆ. ನಮ್ಮ ಹುಡುಗರು ಸಾಲಿ ಬೇಕಾದ್ರೆ ನೋಡ್ಬಾರ್ರಿ, ಎಲ್ಲ ಕ್ರ್ಯಾಕ್ ಬಿಟ್ಟೈತಿ. ಭಾಳ ಹಳೆ ಸಾಲಿ 34 ವರ್ಷ ಎಲ್ಲ ಹೇಳಿ ಹೋದ್ರು ಹಂಗ ಮಾಡ್ತಾರ್ರಿ. ನಾವು ಯಾರು ಕೇಳೋಣ? ಎಸಿನ ಹೇಳ ತಹಸೀಲ್ದಾರ್ ಹಂಗ ಮಾಡ್ತಾನ್ರಿ. ನಾವು ಮಾಡ್ತೀವಿ ನೋಡ್ರಿ ಅಂತಾರೆ. ಮತ್ತೆ ಅವ್ನಿಗೂ ವಾರಂಟ್ ಆಗಿದ್ರಿ. ಮೊನ್ನೆ ಮತ್ತೆ ನೋಟಿಸ್ ಕೊಟ್ಟು ಹೋಗ್ಯಾನ್ರಿ ಮನೆ. ಈಗ 2 ವರ್ಷ ಹೇಳೋದು.